ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಳ್ಳಾರಿಯ ಸಿಂಹ ಇವತ್ತು ತಿರುಗಿ ಬಳ್ಳಾರಿಗೆ ಬರ್ತಾ ಇದೆ. ಲಕ್ಷ ಲಕ್ಷ ಜನ ಇವತ್ತು ಅವರ ಅಭಿಮಾನಿಗಳು ಬಂದು ಬೆಂಬಲ ಸೂಚಿಸ್ತಾ ಇದ್ದಾರೆ. ಗಂಗಾವತಿ ಜನಪ್ರಿಯ ಶಾಸಕರು, ಬಳ್ಳಾರಿ ಅಭಿವೃದ್ಧಿಯ ಹುಲಿ ನನ್ನ ಪತಿ ಇವತ್ತು ಬಳ್ಳಾರಿಗೆ ಬರ್ತಾ ಇದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಸುಮಾರು 14 ಸುಳ್ಳು ಆರೋಪಗಳಿಂದ ಒಂದು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂಥ ಒಂದು ದುರಾಶೆಯಿಂದ ಈ ರಾಜ್ಯದ ಇಂದಿನ ಮುಖ್ಯಮಂತ್ರಿ ಅಂದು ಪ್ರತಿಪಕ್ಷ ನಾಯಕರು ಏನೆಲ್ಲ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ನನ್ನ ಜೈಲಿಗೆ ಹಾಕಿ 14 ವರ್ಷ ನನ್ನ ಹುಟ್ಟೂರಿಂದ ದೂರ ಮಾಡಿದ್ರು. ಇವತ್ತು ಸರ್ವೋಚ್ಚ ನ್ಯಾಯಾಲಯ ಶಾಶ್ವತವಾಗಿ ನಾನು ಬಳ್ಳಾರಿಯಲ್ಲಿ ನೆಲೆಸೋದಿಕ್ಕೆ ಇವತ್ತೇನು ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ. ನಿಜವಾಗ್ಲೂ ಕೂಡ ಅದನ್ನ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಭಗವಂತ ಇವತ್ತು ನಮ್ಮ ಅಲ್ಲಿಪುರಿ ತಾತ ಆಗಿರ್ಬೋದು, ಬಳ್ಳಾರಿ ತಾಯಿ ದುರ್ಗಮ್ಮ ಆಗಿರ್ಬೋದು, ಅಂಜನಾದ್ರಿ ಹನುಮಂತ ಎಲ್ಲರ ಆಶೀರ್ವಾದದಿಂದ ಇವತ್ತು ನನ್ನ ಹುಟ್ಟೂರಿಗೆ ನಾನು ಬಂದಿದ್ದೇನೆ. ಇವತ್ತು ಅದು ಮಾತುಗಳಲ್ಲಿ ಹೇಳಲಿಕ್ಕೆ ಆಗಲ್ಲಮ್ಮ, ಯಾಕಂದ್ರೆ ಈ ನಮ್ಮ ಕುಟುಂಬಕ್ಕೆ ಇದು ದೊಡ್ಡ ಹಬ್ಬ. ಎಲ್ಲ ಜನಗಳಲ್ಲಿ ಅದು ನೋಡ್ತಾ ಇದ್ದೀನಿ. ಇವತ್ತು ಬರೋವಾಗ ಸಾಕಷ್ಟು ಜನ ಹಬ್ಬದ ವಾತಾವರಣದಲ್ಲಿದ್ದಾರೆ. ತುಂಬ ತುಂಬ ಖುಷಿ ಆಗ್ತಾ ಇದೆ. ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ ಬಳ್ಳಾರಿ ಜನರಿಗೆ. ಅವರು ನಾವು ನಮ್ಮ ಕುಟುಂಬ, ಇಡೀ ಕುಟುಂಬ ಚಿರಋಣಿಯಾಗಿ ಇರ್ತೀವಿ. ಅವರು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ಅವರು ಮಾತೃಪಕ್ಷಕ್ಕೆ ಮರಳಿದ್ದಾರೆ. ಅದು ಅಲ್ಲದೆ ಅವ್ರ ಗುರಿ ಏನು, ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಪಕ್ಷವನ್ನು ಬಲಪಡಿಸಬೇಕು. ಪಕ್ಷ ಏನು ಕೆಲಸ ಹೇಳ್ತಾರೋ ಅದು ಒಬ್ಬ ಕಾರ್ಯಕರ್ತನಾಗಿ ನಿಭಾಯಿಸ್ತಾನೆ. ಬಳ್ಳಾರಿ ಜಿಲ್ಲೆಯಲ್ಲಿ ಅವರು ಕೊನೆ ಉಸಿರು ಇರೋ ತನಕ ಇರಬೇಕಂತ ಅವ್ರದ್ದು ಆಸೆ. ಬಳ್ಳಾರಿ ಜನರಿಗೆ, ಹುಟ್ಟಿ ಬೆಳೆದಿರುವಂಥ ಬಳ್ಳಾರಿ ಜನರಿಗೆ ಅಭಿವೃದ್ಧಿ ಮಾಡಿ ತೋರಿಸ್ಬೇಕನ್ನೋದು ಅವ್ರ ಗುರಿ. ಪ್ರತಿಯೊಂದು ಅಭಿವೃದ್ಧಿಯನ್ನ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ, ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಿದ ನಾಯಕ ಯಾರಾದರೂ ಇದ್ರೆ ಅದು ಸನ್ಮಾನ ಜನಾರ್ದನ ರೆಡ್ಡಿ ಅವರು. ಅಂದಿನಿಂದ ಇಂದಿನವರೆಗೆ ಬಳ್ಳಾರಿ ಅಭಿವೃದ್ಧಿಯಲ್ಲಿ ಶೂನ್ಯವಾಗಿದೆ. ಮತ್ತೆ ಆ ಅಭಿವೃದ್ಧಿ ಆಶಾ ಕಿರಣ ಬಳ್ಳಾರಿಗೆ ಬರ್ತಾ ಇದೆ. ಬಳ್ಳಾರಿಗೆ ಸೆಕೆ ಪ್ರಾರಂಭವಾಗುತ್ತದೆ. ಯಾರ್ಯಾರು ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಮಾತನಾಡಿದ್ರು, ಬೆರಳು ತೋರಿಸಿ ಮಾತನಾಡಿದ್ರು, ಅವ್ರಿಗೆಲ್ಲರಿಗೂ ಕೂಡ ಅಭಿವೃದ್ಧಿಯ ಮೂಲಕ ತಕ್ಕ ಉತ್ತರ ಕೊಡ್ತಕ್ಕಂಥ ಕೆಲಸ ಇಲ್ಲಿಂದ ಭಾರತೀಯ ಜನತಾ ಪಕ್ಷ ಮತ್ತು ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಶ್ರೀಮತಿ ಜನಾರ್ದನ್ ರೆಡ್ಡಿ ಅವರು ಬಂದಿದ್ದಾರೆ. ನಮ್ಮ ಸಿಂಹ ಬಂದಿದೆ. ನಮಗೆ ಹಬ್ಬ ಸಿಂಹದ ಹಬ್ಬ. ನಿಮಗೆ ತಾಕತ್ತಿದ್ರೆ ಸಿದ್ದರಾಮಯ್ಯ ಅವರೇ, ನೀವು ಬಳ್ಳಾರಿಗೆ ಬರ್ರಿ ಇವತ್ತು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.